ಸರ್ ನಮಸ್ಕಾರ ರೀ. ನಮಸ್ತೆ ಸರ್. ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹೌದು. ಎಷ್ಟು ದಿನ ಆಯ್ತು ತಾವು ಬಂದೋಗಿ? ನಾವು ಬಂದು ಒಂದು ತಿಂಗಳಾಯ್ತು ಸರ್. ಏನ್ ತೊಂದರೆಗೆ ಮಗನಿಗೆ ತೋರ್ಸಕ್ ಡಸ್ಟ್ ಅಲರ್ಜಿಗೆ ತೋರ್ಸಕ್ ಬಂದೆ. ಅಂದ್ರೆ ಏನೇನ್ ಆಗ್ತಾ ಇತ್ತು? ಅದೇ ಮೂಗು ಕಟ್ಟೋದು, ಕಣ್ಣು ಕೆಂಪಾಗೋದು, ಕಫ, ತಲೆನೋವು, ಜ್ವರ ಎಲ್ಲ. ಈಗ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ರಿ? ಇದು ಒಂದು 4-5 ವರ್ಷ ಆಯ್ತು ಸರ್. ತಲೆನೋವು ಬಂದು ಅಲ್ಲೆಲ್ಲ ರಜಾ ಹಾಕೋಣ ಸ್ಕೂಲಿಗೆ, ಸ್ಕೂಲ್ ರಜಾ ಹಾಕೋಣ ಸರ್. ಊಟ ಚೆನ್ನಾಗಿ ಸೇರ್ತಿಲ್ಲ, ತಿಂಗಳಿಗೆ ಒಂದು 10 ದಿನ ರಜಾನೇ ಹಾಕ್ಬಿಡೋಣ. ಅಷ್ಟು ತಲೆನೋವು ಬರೋದಾ? ಹೌದು ಸರ್. ಕರೆಕ್ಟ್ ಏನಪ್ಪಿ? ತಲೆನೋವು ಸಿವಿಯರ್ ಬರೋದಾ ಈಗ? ಆಮೇಲೆ ಮೋಷನ್ ಕ್ಲಿಯರ್ ಆಗ್ತಿರ್ಲಿಲ್ಲ, ಹೌದು ಸರ್. ಅಶ್ವ ಆಗ್ತಿರ್ಲಿಲ್ಲ, ಕರೆಕ್ಟ್ ಅಲ್ಲ? ಕಫ ಕಟ್ಕೊಳ್ಳೋದು. ಈಗ ನಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗಿದೆ? ತಲೆನೋವು ಬಂದಿದ್ಯಾ? ಬಂದ್ರೂ ಲೈಟ್ ಆಗಿ ಬಂದಿರ್ಬೋದಾ? 3-4 ಸರಿ ಬಂದಿದೆ ಸರ್. 3-4 ಸರಿ, ತಿಂಗಳಲ್ಲಿ 3-4 ಸರಿ. ಅದು ಬಂದ್ರೂ ಕೂಡ ಎಲ್ಲೋ ಸ್ವಲ್ಪ, ಕರೆಕ್ಟಾ? ಅದಕ್ಕೆ ಪೇನ್ ಕಿಲ್ಲರ್ ತಗೊಂಡಿದ್ದೆ ನೀನು? ಪೇನ್ ಕಿಲ್ಲರ್ ಇಲ್ದಂಗೆ ಕಮ್ಮಿ ಆಯ್ತು. ಮುಂಚೆ ವಾರಕ್ಕೆ ಎಷ್ಟು ಸರಿ ಬರುತ್ತಲ್ಲ ನಾವು? ವಾರಕ್ಕೆ 3 ಸರಿ ಬರೋದು, ಈಗ ತಿಂಗಳಲ್ಲಿ 3 ಸರಿ ಬಂದಿದೆ, ಕರೆಕ್ಟ್ ಅಲ್ಲ? ಈಗ ಮೋಷನ್ ಕ್ಲಿಯರ್ ಆಗ್ತಾ ಇದೆ, ಊಟ ಚೆನ್ನಾಗಿ ಸೇರ್ತಾ ಇದೆ, ಹೌದಾ? ದಪ್ಪ ಆಗಿದೆಯಾ? ಆಗಿದೆಯಲ್ಲ? ಖುಷಿ ಇದೆಯಲ್ಲ ಮೆಡಿಸಿನ್ಸ್ ಇಂದ? ಸೈಡ್ ಎಫೆಕ್ಟ್ ಏನಾರ? ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಓಕೆ, ಒಟ್ಟು ಅಲರ್ಜಿಗೆ ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ನೆಗಡಿ ಜಿಗಡಿ ಏನಾಗಿಲ್ಲ? ನೆಗಡಿ ಅದು ಬಾಳೆ ಸ್ವಲ್ಪ ಕಫ ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಕಫ ಇರುತ್ತಾ ಗಂಟ್ಲಲ್ಲಿ? ಅಷ್ಟಿರಲ್ಲ ಮುಂಚೆ ಇದ್ದಂಗೆ? ಮುಂಚೆ ಅಷ್ಟಿಲ್ಲ ಸರ್, ಒಟ್ಟು ಸ್ವಲ್ಪ ಏನಾದ್ರು ಕಮ್ಮಿ ಆಗಿದೆ. ಇಂಪ್ರೂವ್ಮೆಂಟ್ ಇದೆ? ಇಂಪ್ರೂವ್ಮೆಂಟ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಜ ಹೇಳ್ತಿದ್ರಲ್ಲ? ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳಿ? ಇಲ್ಲ ಸರ್, ಏನಿಲ್ಲ ಅಲ್ಲ? ಇಲ್ಲ.